1ನೇ ಮಾರ್ಚ್ ಮರದಲ್ಲಿ ಸಣ್ಣ ಸಣ್ಣ ಚಿಗುರಿನ ಪ್ರಾರಂಭ. 6ನೇ ಮಾರ್ಚ್ ಮರದ ಎಲ್ಲ ಭಾಗದಲ್ಲೂ ಸಣ್ಣ ಎಲೆಗಳು ಚಿಗುರಿರುವ ಒಂದು ಸುಂದರವಾದ ದೃಶ್ಯ. 9ನೇ ಮಾರ್ಚ್ ಹರಳಿ ಮರದಲ್ಲಿ ಪೂರ್ತಿ ಎಲೆಗಳು ಅತಿ ಸುಂದರವಾಗಿ 40% ಭಾಗದಷ್ಟು ಚಿಗುರಿರುವ ಒಂದು ದೃಶ್ಯ. ತಣ್ಣನೆ ಗಾಳಿ. 13ನೇ ಮಾರ್ಚ್ ಚಿಗುರಿರುವ ಕೆಂಪೆಲೆಗಳೆಲ್ಲ ಹಸುರಾಗಿ ಬದಲಾಗುತ್ತಿರುವ ದೃಶ್ಯ. 70% ಭಾಗದಷ್ಟು ಚಿಗುರಿ ತಣ್ಣನೆ ಗಾಳಿಯನ್ನು ನೀಡುತ್ತಿರುವ ಹರಳಿ ಮರ. 17ನೇ ಮಾರ್ಚ್ ಹರಳಿ ಮರದಲ್ಲಿನ ಎಳೆಯ ಹಸಿರೆಲೆಗಳೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತಿರುವ ಒಂದು ಸುಂದರವಾದ ದೃಶ್ಯ. 30ನೇ ಮಾರ್ಚ್ ಹರಳಿ ಮರದಲ್ಲಿನ ಪೂರ್ತಿ ಎಲೆಗಳೆಲ್ಲ ಬಲೆತು ಹಸಿರಾಗಿ ಹಾಸಿದ ಚಪ್ಪರದಂತೆ ಕಾಣುತ್ತಿರುವ ಒಂದು ಸುಂದರವಾದ ದೃಶ್ಯ. ಸೇರಿಕೆಯೋ ಅಷ್ಟಿಲ್ದಿರ ಹೇಳವ್ರ ದೊಡ್ಡವರು, ಅವನಾಳೆ ಫಲ ಹಾಕಿ ಪಾಪ ಕಳ್ಕೊ ಅಂತ. ಒಂದು ಸಣ್ಣ ಬೀಜ ನೋಡಿ ಇಷ್ಟು ದೊಡ್ಡ ಮರ ಆಗಿ 106 ಜನಕ್ಕೆ ನೆರಳು ಕೊಡ್ತದೆ. ಪೂರ್ವಿಕರು ಹೇಳಿಲ್ಲ, ಮೂಲತಃ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಆಗ್ರತ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಅವನಾಳೆ ತಾಯಿ ಮಡ್ಲಲ್ಲಿ ಮಲಗೋಕೋ, ಅರಳಿ ಮರದ ನೆರಳಲ್ಲಿ ಕೂರೋಕೋ ಪುಣ್ಯ ಮಾಡಿರಬೇಕು. ನಡೀರಿ, ನೀವು ನಿದ್ದೆ ಮಾಡ್ಕೊತೀನಿ ಹಂಗೇನು. ಆಹಾ, ಏನಾಯ್ತಾ ಯೋ ಪ್ರಕೃತಿ ಏನು ಗ್ರೇಟ್ ಅಲ್ಲ. ತಿನ್ನಕ್ಕೆ ಅನ್ನ ಕೇಳಲ್ಲ, ಕುಡಿಯೋಕೆ ನೀರು ಕೇಳಲ್ಲ, ಮನುಷ್ಯನ ಹತ್ರ ಏನೂ ಕೇಳಲ್ಲ. ಅದ್ರ ಊಟ ಅದೇ ಸಂಪಾದಿಸ್ಕೊತದೆ. ಆದರೆ ಅವನಾಳೆ ಮನುಷ್ಯನು ಎಲ್ಲ ಬಾಯಿ ಬಿಟ್ಟು ಕೇಳ್ತಾನೆ, ಎಷ್ಟು ಬಂದರೂ ದುರಾಸೆನೆ. ಸಾಲದಿದ್ದಕ್ಕೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಉಸಿರಾಡೋಕೆ ಗಾಳಿ ಕೊಡ್ತದೆ, ಮಲಗಕ್ಕೆ ನೆರಳು ಕೊಡ್ತದೆ. ಮನುಷ್ಯನಿಗೆ ಇಷ್ಟೆಲ್ಲ ಕೊಡೋ ಪ್ರಕೃತಿಗ ಮನುಷ್ಯರಾಗಿರೋ ನಾವು ಏನನ್ನ ಕೊಡಬೇಕಯ್ಯ.